ನೋಡಿ ಸರ್, ಅದು ಬಾಣ್ಲೆ ಕರ್ರಗಿರೋದಕ್ಕೆ ಎಣ್ಣೆ ಕರ್ರ ಕಾಣಿಸುತ್ತೆ ಅಷ್ಟೇ. ಹಳೆ ಎಪಿಸೋಡ್ ಗಳಲ್ಲೂ ಹೇಳಿದೀನಿ, ನಮ್ದು ಎಣ್ಣೆ ದಿನಾ ಬದಲಾಗುತ್ತೆ. ಆಮೇಲೆ ರೀಯೂಸ್ ಮಾಡಲ್ಲ ಸರ್ ಅಡಿಗೆಗಳಿಗೆ ನಾವು. ಅಷ್ಟೇ. ಭಿನ್ನ ವಿಭಿನ್ನವಾದ ಮಸಾಲೆ ರೊಟ್ಟಿ. ಕಲರ್ ನೋಡಿ, ಮಸಾಲೆ ರೊಟ್ಟಿ. ಅದರ ಮಂಡಗಿ ಶೈಲಿ ನಮ್ಮ ಹುಡುಗ ಒರಿಸ್ಸಾಯಿಂದ ಬಲಂಗೀರಿಂದ ಬಂದು ಮಾಡ್ತಾರೆ. ಅವ್ರಿಗೆ ಕಲಿಸ್ಕೊಟ್ಬಿಟ್ರು ನೋಡ್ರಿ ಹಿಂಗೆ ಎಲ್ಲ. ಬಟ್ ಇದೇನಂದ್ರೆ ಆರೋಗ್ಯಯುತವಾದ ಒಂದು ಪಾಪಡ್, ಇದು ಮಸಾಲ ರೊಟ್ಟಿ ಪಾಪಡು. ಹಾ ರೊಟ್ಟಿ ಬಂತ್ರಿ. ಮಜಾ ಬಂತು. ಮುಗಂಬೋ ಕುಚುವ ಅಂತ ಕೇಳಿದ್ರೆ ಡೈಲಾಗು. ಮನೆಯಲ್ಲ ಸುಡೋದು ಎಲ್ಲ ಪ್ರತಿಯೊಬ್ಬ ವೀಕ್ಷಕರು ಖುಷಿ ಆಗ್ಬಿಡ್ತಾರೆ. ನಿಮ್ಮ ಮನೆಯಲ್ಲಿ ಹೇಳ್ತಾರೆ ನಾನು ಖುಷಿ ಆಗ್ಬಿಟ್ಟಿರೋದು ಅಂತ. ಅಷ್ಟು ಅದ್ಭುತವಾದ ಖುಷಿ ತರುವ ರುಚಿ. ನಿಮ್ಮ ಸ್ನೇಹಿತ ಆಗಿರ್ಬೋದು, ನಿಮ್ಮ ಕಲ್ಲಿಗಾಗಿರ್ಬೋದು, ಬೇರೆ ಯಾರಾಗಿರ್ಬೋದು, ಇದ್ರ ಬಗ್ಗೆ ಹೇಳಬೇಕು ಅಂದರೆ ಕನ್ನಡದಲ್ಲೇ ಹೇಳಿ, ಅವ್ರು ಕನ್ನಡ ಕಲೀಲಿ. ವೀಕ್ಷಕರೇ, ಸುಷ್ಮಾ ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ನಾನು ಮೆನು ಇಟ್ಕೊಂಡ್ಬಿಟ್ಟೆ, ಯಾಕೆ ಹೇಳಿ, ಇದರಲ್ಲಿ ಇಲ್ಲಿದ್ದು ತೋರ್ಸೋಣ ಅಂತ. ಯಾಕಂದ್ರೆ ಇದೆಲ್ಲ ಗೊತ್ತು ನಮಗೆ. ಇವತ್ತು ಹೊಸದಾಗಿ ಒಂದು ಶುರು ಮಾಡಿದ್ರಿ, ಅದೇನ್ ನೀವೇ ಹೇಳ್ಬಿಡಿ. ಸರ್, ನಾವು ಮಸಾಲೆ ಪಾಪಡ್ ಮಾಡ್ತಾರಲ್ವಾ ಸರ್, ಎಲ್ಲಾ ಕಡೆ ಮಸಾಲೆ ಹಪ್ಪಳ, ನಾವು ರೊಟ್ಟಿಯಲ್ಲಿ ಮಾಡ್ತಾ ಇದೀವಿ ಅದನ್ನ. ಬಟ್ ಅದಕ್ಕೂ ನಮ್ದೇ ಅದೊಂದು ಚಿಕ್ಕ ವೇರಿಯೇಷನ್. ಅದ್ರ ಹೆಸರೇನು ಇಟ್ಟಿದ್ರಿ? ಮಸಾಲೆ ರೊಟ್ಟಿ ಅಂತ ಇಟ್ಟಿದೀವಿ. ಬಟ್ ಅದು ರೊಟ್ಟಿ ಅವೈಲಬಿಲಿಟಿ ಮೇಲೆ, ಜೋಳದ ರೊಟ್ಟಿಯಲ್ಲೂ ಮಾಡ್ತೀವಿ, ಸಜ್ಜೆ ರೊಟ್ಟಿಯಲ್ಲೂ ಮಾಡ್ತೀವಿ. ಎರಡು ತರ ರೊಟ್ಟಿಯಲ್ಲಿ ಮಸಾಲ ರೊಟ್ಟಿ ಮಾಡ್ಕೊಡ್ತೀರಿ. ಅದ್ ಯಾವ ರೀತಿ ಇರುತ್ತೆ ಅಂದ್ರೆ ಮಸಾಲಾ ಪಾಪಡ್ ತರ ಇರುತ್ತೆ. ನೋಡ್ಬಿಡ, ಎಲ್ಲ ಸೆಟ್ ಆಗ್ಬಿಟ್ಟಿದೆ ವಾತಾವರಣ. ಹೌದು ಸರ್. ಮಸಾಲ ರೊಟ್ಟಿ ಎಷ್ಟೊಂದು ರೊಟ್ಟಿ ಇದಾವೆ ಇಲ್ಲಿ ಸರ್. ಇದು ನಾವು ಕಡಕ್ ರೊಟ್ಟಿ ಮಾರ್ತೀವಿ ಸರ್. ಕೇಳೋರು ತುಂಬಾ ಜನ ಇದಾರೆ. ಒಂದ್ ಹತ್ತತ್ರ ಪ್ಯಾಕ್ ಮಾಡಿ ಮಾರಿರ್ತೀವಿ. ಸಜ್ಜೆ ಅವೈಲಬಿಲಿಟಿ ಮೇಲೆ ಇರುತ್ತೆ. ಇದು ಜೋಳದ ಕಡಕ್ ರೊಟ್ಟಿ ಯಾವಾಗ್ಲೂ ಸಿಗತ್ತೆ. ಹಂಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ, ಈಗ ಒಂದು ನಾಳೆ ಬೇಕು ಅಂದ್ರೆ ಇವತ್ ರಾತ್ರಿ ಏನಿರುತ್ತೋ ಅದನ್ನ ಬಡಸ್ಬಿಟ್ಟು ಕಡಕ್ ಮಾಡಿ ಇಟ್ಬಿಟ್ಟಿರ್ತೀವಿ. ಕಡಕ್ ರೊಟ್ಟಿ ಅಂತೀವಲ್ಲ, ಇದು ಮತ್ತೆ ಇಟ್ಕೊಂಡ್ರಿ ಸರ್. ಇದಕ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಇದು ಕಡ್ಲೆ ಚಟ್ನಿ, ಪುಟಾಣಿ, ಹುರ್ಗಡ್ಲೆ ಚಟ್ನಿ, ಅದನ್ನ ಹಾಕೋತೀವಿ ನಾವು. ಆಮೇಲೆ ಇದಕ್ ಬೇಕಾಗಿರೋ ತರಕಾರಿ ಮೇನ್ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ. ಇದು ಬೇಕಾದ್ರೆ ನೀವು ಸೌತೆಕಾಯಿ, ಕ್ಯಾರೆಟ್, ಬೀಟ್ರೂಟ್ ಏನ್ ಬೇಕಾದ್ರೂ ಆಪ್ಷನಲ್ ಅದು. ಆಮೇಲೆ ಇದಕ್ಕೆ ನಾವು ಎಕ್ಸ್ಟ್ರಾ ಒಂದ್ ಸ್ವಲ್ಪ ಚಟ್ಕ ಇರ್ಲಿ ಅಂತೇಳಿ ಚಾಟ್ ಮಸಾಲ ಹಾಕ್ತಿವಿ. ಆಮೇಲೆ ಇದಕ್ ಬ್ಲಾಕ್ ಸಾಲ್ಟ್ ಕೂಡ ಹಾಕೋಬಹುದು. ನಾಲ್ಗೆಲ್ಲ ಟ್ವಿಸ್ಟ್ ಸಿಗುತ್ತೆ ಲಾಸ್ಟ್ ತಿನ್ನುವಾಗ. ಸೊ ಇದು ಮೇನ್ ಇಂಗ್ರೀಡಿಯೆಂಟ್ಸ್. ಮೇಲೆ ಒಂದ್ ಸ್ವಲ್ಪ ನಿಂಬೆಹಣ್ಣು, ಉಪ್ಪು ರುಚಿಗೆ ತಕ್ಕಷ್ಟು. ಇದು ಫಸ್ಟ್ ಕಡಾಯಲ್ಲಿ ನಾವು ಎಣ್ಣೆ ಕಾಯಿಸ್ಕೊಂಡಿರ್ಬೇಕು ಮಸಾಲಾ ರೊಟ್ಟಿ ಮಾಡಕ್ಕೆ ಮುಂಚೆ. ಬಟ್ ವೀಕ್ಷಕರಿಗೆ ಬಹಳ ಪ್ರಶ್ನೆ ಆಗ್ತಿದ್ರು, ಇದೆ ಇಷ್ಟು ಕರ್ರಗಿದೆ, ಎಣ್ಣೆ ಭಯಂಕರ ಯೂಸ್ ಮಾಡಿರೋದು ಅಂತ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಸರ್? ನಾವು ಸನ್ ಪರಿವಾರ್ ಇಲ್ಲ ಸನ್ ಪ್ಯೂರ್ ಎರಡೇ ಸರ್ ಯೂಸ್ ಮಾಡೋದು. ನಾವು ಎಷ್ಟೋ ಕಡೆ ರುಚಿಗೊಂಡು ಅದು ಇದು ಹಾಕಿ ನಡೆಸ್ತಾರೆ, ನಾವು ಅದನ್ನೆಲ್ಲ ಮಾಡೋದು. ಸನ್ಫ್ಲವರ್ ಆಯಿಲ್ ಇದು. ಅದ್ರಲ್ಲೂ ಆ ಎಣ್ಣೆಲೆ ಒಂದ್ ಸ್ವಲ್ಪ ಪರವಾಗಿಲ್ಲ, ಸನ್ಫ್ಲವರ್ ಆಯಿಲ್. ಹೌದಾ? ಇದು ಬ್ಲಾಕ್ ಕಾಣುತ್ತೆ, ಕ್ಲಾರಿಟಿ ಕೊಟ್ಬಿಡ ನೀವು. ತೋರಿಸಿ ಯಾವ ತರ ತೋರಿಸ್ಬಿಡಿ. ನೋಡಕ್ ಕರ್ರ ಕಾಣುತ್ತೆ ಅಷ್ಟೇ. ನೋಡಿ ಸರ್, ಅದು ಬಾಣ್ಲೆ ಕರ್ರಗಿರೋದಕ್ಕೆ ಎಣ್ಣೆ ಕರ್ರ ಕಾಣಿಸುತ್ತೆ ಅಷ್ಟೇ. ನಾವ್ ಎಣ್ಣೆ, ನಾನು ಹೇಳ್ತೀನಲ್ಲ, ನಮ್ ಹಳೆ ಎಪಿಸೋಡ್ ಗಳಲ್ಲೂ ಹೇಳಿದೀನಿ, ನಮ್ದು ಎಣ್ಣೆ ದಿನಾ ಬದಲಾಗುತ್ತೆ. ಡೈಲಿ ಫ್ರೆಶ್ ಎಣ್ಣೆ. ಆಮೇಲೆ ರೀಯೂಸ್ ಮಾಡಲ್ಲ ಸರ್ ಅಡಿಗೆಗಳಿಗೆ ನಾವು. ಕಿಶೋರ್ ಅಂತ ನಮ್ಮ ಫ್ರೈಯಿಂಗ್ ಮಾಸ್ಟರ್, ಅದೇ ಮಸಾಲೆ ರೊಟ್ಟಿನ ಫಸ್ಟ್ ರೊಟ್ಟಿನ ಕರ್ಕೊಂಡ್ಬಿಡ್ಬೇಕು ಸರ್ ಎಣ್ಣೆಯಲ್ಲಿ. ಎರಡು ರೊಟ್ಟಿ ಮಾಡ್ತಿದೀವ ಈಗ ಸರ್. ಇದು ಕಡಕ್ ರೊಟ್ಟಿನ ಎಣ್ಣೆಗೆ ಹಾಕ್ಬಿಡೋದು, ಕರಿಯೋದು ನಾರ್ಮಲ್ ಆಗಿ. ಇದು ನಾವು ಸಜ್ಜೆ ರೊಟ್ಟಿನಾರು ಮಾಡ್ಕೋತೀವಿ, ಜೋಳದ ರೊಟ್ಟಿನಾರು ಮಾಡ್ಕೋತೀವಿ ಅವೈಲಬಿಲಿಟಿ ಮೇಲೆ. ಅದನ್ನೇನ್ ಜಾಸ್ತಿ ಬಿಡಂಗೂ ಇಲ್ಲ, ಬರೀ ಡಿಪ್ ಆದ್ರೆ ಸಾಕು. ಅಷ್ಟೇ. ಎಣ್ಣೆ ಕಾದಿರ್ಬೇಕು ಒಟ್ಟು. ಅದ್ ಇವಾಗ ಎಣ್ಣೆ ಬಿಟ್ಕೊಳ್ಳೋವರೆಗೂ ಒಂದ್ ಸ್ವಲ್ಪ ಅಷ್ಟೇ ನೋಡಿ. ಬಾ ಸರ್, ಇವಾಗ ರೊಟ್ಟಿ ಕರ್ದಿದ್ದಾಯ್ತಲ್ವಾ, ನೆಕ್ಸ್ಟ್ ಪ್ರಾಸೆಸ್ ಏನು ಅಂತ ತೋರಿಸ್ಬಿಡ್ತೀನಿ. ಇವ್ರು ಉದ್ದಕ್ಕಿರೋರು ಕಾನ್ಹಾ ಅಂತ. ಇವತ್ತು ಮಸಾಲಾ ರೊಟ್ಟಿ ಮಾಡೋದು ನಮ್ ಕಾನ ಹೇಳ್ಕೊಡ್ತಾರೆ, ಅದನ್ನ ರೆಡಿ ಮಾಡ್ತಾರೆ. ನೆಕ್ಸ್ಟ್ ಪ್ರಾಸೆಸ್ ಏನು ಅಂತ. ಇವರು ಮಸಾಲಾ ರೊಟ್ಟಿ ಎಕ್ಸ್ಪರ್ಟ್. ಹೌದು, ಮಾಸ್ಟ್ರು.
ಇದು ನಾನು ಫಸ್ಟ್ ಹೇಳ್ದಂಗೆ ಕಡಲೆ ಚಟ್ನಿ ಅಥವಾ ಪುಟಾಣಿ ಚಟ್ನಿ ಹ್ಮ್ ಅಥವಾ ಹುರ್ಗಡ್ಲೆ ಚಟ್ನಿ. ಹ್ಮ್ ಈರುಳ್ಳಿ ಸ್ವಲ್ಪ ಫೈನ್ಲಿ ಚಾಪ್ಡ್. ಸೌತೆಕಾಯಿ. ನಾವ್ ಇದ್ರ ಬಗ್ಗೆ ಹೇಳ್ದಂಗೆ ನಾನು ಅವಾಗ್ಲೇ ಕ್ಯಾರೆಟ್, ಬೀಟ್ರೂಟ್, ನಮ್ ಇದಕ್ ತಕ್ಕಂಗೆ ಏನ್ ಬೇಕಾದ್ರೂ ಹಾಕೋಬಹುದು, ಈಗ ಸೌತೆಕಾಯಿ ಟೇಸ್ಟ್ ತಕ್ಕಂಗೆ. ನೆಕ್ಸ್ಟ್ ಟೊಮೆಟೊ. ಮಿರ್ಚಿ ಬೇಡ ಅಂದ್ರೆ ಬಿಟ್ಬಿಡ್ತೀರಾ? ಚಾಟ್ ಮಸಾಲ ಸ್ವಲ್ಪ. ಇದಕ್ಕೆ ಆಕ್ಚುಲಿ ಬ್ಲಾಕ್ ಸಾಲ್ಟ್ ಹಾಕೋಬಹುದು, ಇನ್ನ ಟೇಸ್ಟ್ ಆಗತ್ತೆ. ಸ್ವಲ್ಪ ಉಪ್ಪು ಹಾಕೊಂಡ್ರೆ. ಇವತ್ ನಾವ್ ಹಾಕೊಂಡಿಲ್ಲ ಅಷ್ಟೇ. ಲಿಂಬೆಹಣ್ಣು. ಲಿಂಬೆ ರಸ ಹಾಕಿದ್ರು. ಈಗ ಲಾಸ್ಟ್ಗೆ ಹೆಚ್ಚಿಕೊಂಡು ಗಾರ್ನಿಶಿಂಗ್ ಕೊತ್ತಂಬರಿ. ಓಕೆ, ಸೂಪರ್. ವಿಭಿನ್ನವಾದ ಮಸಾಲೆ ರೊಟ್ಟಿ. ಕಲರ್ ನೋಡಿ, ಮಸಾಲೆ ರೊಟ್ಟಿ ಅದ್ಭುತ. ಕಲರ್ ಪ್ಯಾಲೆಟ್, ನ್ಯಾಚುರಲ್ ಕಲರ್ ಪ್ಯಾಲೆಟ್. ನಾವ್ ಇದನ್ನ ಮಸಾಲಾ ಪಾಪಡ್ ತರ ನೋಡ್ತಿದ್ವಿ, ಇವತ್ತು ಮಸಾಲಾ ರೊಟ್ಟಿ. ಸೊ ಇದು ಮಸಾಲಾ ಪಾಪಡ್ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೇದಲ್ಲ, ಪಾಪಡ್ ಇದು ಒಳ್ಳೇದು. ಧನ್ಯವಾದ. ವೀಕ್ಷಕರೇ, ನಾವು ಕೇಳ್ಕೊಂಡು ಇದ್ರೊಟ್ಟಿಗೆ ಒಂದ್ 2 ಮಿರ್ಚಿ ನಾವು ಬೇಕು, ಯಾಕಂದ್ರೆ ಇಲ್ಲಿ ಕದರ ಮಂಡಲಗಿ ಆ ಶೈಲಿ ಇಲ್ಲಿ ಸಿಗತ್ತೆ ಮಿರ್ಚಿ. ಕೇಳ್ಕೊಂಡು ಮಾಡ್ಕೊಳ್ತಿದೀವಿ, ಅದನ್ನ ಹಾಕೊಂಡೇ ನಾವು ಮಸಾಲಾ ರೊಟ್ಟಿ ಟೇಸ್ಟ್ ಮಾಡೋದು. ನಾವು ಬಿಡಂಗೆ ಇಲ್ಲ, ಮಿರ್ಚಿ ಕಂಡ್ರೆ ಎಲ್ಲಿ ಇದ್ರೂ ಬಿಡಲ್ಲ. ನೋಡಿ, ಹೊಸಪೇಟೆ ನೋಡಿದ್ರಿ, ಇದು ಕದರ ಮಂಡಲಗಿ ಶೈಲಿ. ಇದು ನೋಡ್ಬಿಡಿ ಟೇಸ್ಟ್ ಹೆಂಗಿದೆ ಅಂತ. ಕದರ ಮಂಡಲಗಿ ಶೈಲಿ ನಮ್ಮ ಹುಡುಗ ಒರಿಸ್ಸಾಯಿಂದ, ಬಲಂಗೀರಿಂದ ಬಂದು ಮಾಡ್ತಾರೆ. ಅವ್ರಿಗೆ ಕಳ್ಸಿಕೊಟ್ಬಿಟ್ರು. ಇದನ್ನ ನೋಡಿ ನಾನು ನಿಮ್ಗೆ ತೋರ್ಸೋಣ ಅಂತ, ಪರಿಚಯ ಮಾಡೋಣ ಅಂತ. ಯಾಕಂದ್ರೆ ಅವಾಗಲೇ ಒಂದು ಎಪಿಸೋಡ್ ಇದೆ, ಲಿಂಕ್ ಕೊಟ್ಟಿರ್ತೀನಿ ನೋಡಿ ಯಾವ ತರ ಮಾಡಿದ್ರು ಅಂತ. ಇವತ್ತು ನೀವು ಸಣ್ಣ ನೋಡಿರ್ತೀರಿ, ಹೊಸಪೇಟೆ, ಕೊಟ್ಟೂರು, ಬಳ್ಳಾರಿ. ಇಲ್ಲಿ ನೋಡಿ ರಾಣೆಬೆನ್ನೂರು ಶೈಲಿ. ಬನ್ನಿ. ಪಾಪಡ್ ನೋಡಿಲ್ಲ, ಮಸಾಲಾ ಪಾಪಡ್ ನೋಡ್ರಿ ಹಿಂಗೆ ಎಲ್ಲ. ಬಟ್ ಇದೇನಂದ್ರೆ ಆರೋಗ್ಯಯುತವಾದ ಒಂದು ಪಾಪಡ್. ಇದು ಮಸಾಲಾ ರೊಟ್ಟಿ ಪಾಪಡು, ಮಸಾಲಾ ರೊಟ್ಟಿ ಅಂತ ಹೇಳ್ತಾರೆ ಇಲ್ಲಿ. ಓಕೆ, ಇದನ್ನ ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಹೇಳ್ಬಿಡೋಣ. ಇದು ನೀವು ಬಳ್ಳಾರಿದು, ಹೊಸಪೇಟೆದು ತೋರಿಸಿ ನಾವು ಮಿರ್ಚಿ. ಅದು ಇಷ್ಟಿಗೆ ಇರುತ್ತೆ, ಈ ಲೆವೆಲ್ಗೆ ಇರುತ್ತೆ ಅಳತೆ. ಇದು ಶುದ್ಧ. ನಮ್ಮಲ್ಲಿ ಆಗಲೇ ಮಿರ್ಚಿದು ಈ ಮೆಣಸಿನ್ಕಾಯಿ ಮಿರ್ಚಿ ಇದೆಯಲ್ಲ, ಇದು ಎಪಿಸೋಡ್ ಮಾಡಿದ್ದೀವಿ. ಈ ಮೆಣಸಿನ್ಕಾಯಿ ಮೊದಲು ಮಾಡಿ, ಮೆಣಸಿನ್ಕಾಯಿ ಆ ಹಿಟ್ಟು ಎಲ್ಲ ಕದರ ಮಂಡಲಿ, ರಾಣೆಬೆನ್ನೂರು ಎಲ್ಲಿಂದ ತರಿಸ್ತಾರೆ, ಪ್ರತಿದಿನ ಬರುತ್ತಂತೆ. ಸೊ ಅದ್ರದ್ದು ನಿಮಗೆ ಪರಿಚಯ ಮಾಡಿದೆ. ಇವತ್ತು ಮಸಾಲಾ ರೊಟ್ಟಿ ಹೆಂಗಿದೆ ನೋಡ್ಬಿಡೋಣ. ರೊಟ್ಟಿ ಬಂತ್ರಿ. ಖಡಕ್ ರೊಟ್ಟಿನ ಎಣ್ಣೆಲಿ ಹಾಕಿ ಕರೆದು ಅಲ್ಲೇ ಮಜಾ ಬಂತು ನೋಡೋಕ್ಕೆ. ಅದು ರೊಟ್ಟಿಗೆ ಮಸಾಲ, ರೊಟ್ಟಿ ಮಸಾಲ. ಮಜಾ. ಮಜಾ ಬಂತು. ಮುಗ್ಯಾಂಬೋ ಕುಚ್ಚುವ ಅಂತ ಕೇಳಿದ್ರೆ ಡೈಲಾಗು. ಮನೆಯಲ್ಲ ಸುಡೋದು ಎಲ್ಲ ಪ್ರತಿಯೊಬ್ಬ ವೀಕ್ಷಕರು ಖುಷಿ ಆಗ್ಬಿಡ್ತಾರೆ. ನಿಮ್ಮ ಮನೆಯಲ್ಲಿ ಹೇಳ್ತಾರೆ ನಾನು ಖುಷಿ ಆಗ್ಬಿಟ್ಟಿರೋದು ಅಂತ. ಅಷ್ಟು ಅದ್ಭುತವಾದ ಖುಷಿ ತರುವ ರುಚಿ ಇದು. ನಿಮ್ಮ ಫ್ಯಾಮಿಲಿಗೆ ಫುಲ್ ಪರಿಚಯ ಮಾಡಿಸಿ, ಎಲ್ಲ ಕರ್ಕೊಂಬಂದು ಈ ರೊಟ್ಟಿ ಮಸಾಲ ರೊಟ್ಟಿ ತೊಗೊಂಡು ಅವರಿಗೆ ನೀವು ಟೇಸ್ಟ್ ಮಾಡೋಂತ ಕೊಡ್ರಿ. ಮುಂದೆ ಏನು ಹೇಳ್ತಾರೆ ನಿಮ್ಗೆ ಗೊತ್ತಾಗ್ತದೆ. ಅವ್ರು ಏನು ಹೇಳ್ತಾರೆ ಅನ್ನೋದು ನಮಗೆ ಕಮೆಂಟ್ ಹಾಕಿ. ನಿಮ್ಮ ಟೇಸ್ಟ್ ಅಂತೂ ಗ್ಯಾರಂಟಿ ಪಕ್ಕ ಅದ್ಭುತವಾಗಿ ನೀವು ಎಂಜಾಯ್ ಮಾಡ್ತೀರಿ. ಸೊ ನಿಮ್ಮ ಫ್ಯಾಮಿಲಿನ ಕರ್ಕೊಂಬನ್ನಿ, ನಿಮ್ಮ ಫ್ರೆಂಡ್ಸ್ ಕರ್ಕೊಂಬನ್ನಿ, ಇದನ್ನು ಪರಿಚಯ ಮಾಡಿಸಿ. ಈ ಥರದ್ದು ಎಲ್ಲಿ ಸಿಗಲ್ಲ ರೀ ಬೆಂಗಳೂರಾಗೆ. ಎಲ್ಲೆಲ್ಲೂ ಸಿಕ್ಕಿಲ್ಲ. ಇದು ನಾವು ಶುರು ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಓಡಿ ಬಂದೀವಿ ನಾವು. ಇಲ್ಲಿ ಎಲ್ಲ ಕಡೆ ಸಿಗೋದಂತೂ ನೋಡ್ತೀವಿ ನಾವು. ಈ ಥರ ಸ್ಪೆಷಲ್ ಡಿಶಸ್ ತೋರಿಸ್ಬೇಕು. ದೇಶೀಯ ಕರ್ನಾಟಕದ ಕನ್ನಡಿಗರ ಈ ರುಚಿಗಳನ್ನು ಎಲ್ಲರಿಗೂ ಹರಡಿಸ್ತಿರ್ಬೇಕಾದ್ರೆ ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ಕನ್ನಡದಲ್ಲೇ ಮಾತಾಡಿ. ನಿಮ್ಮ ಸ್ನೇಹಿತ ಆಗಿರ್ಬೋದು, ನಿಮ್ಮ ಕಲ್ಲಿಗಾಗಿರ್ಬೋದು, ಬೇರೆ ಯಾರಾಗಿರ್ಬೋದು, ಇದ್ರ ಬಗ್ಗೆ ಹೇಳಬೇಕು ಅಂದರೆ ಕನ್ನಡದಲ್ಲೇ ಹೇಳಿ, ಅವ್ರು ಕನ್ನಡ ಕಲೀಲಿ. ನೀವು ಕಡಕ್ ರೊಟ್ಟಿ ಹೆಂಗೆ ಮಾಡ್ತಾರೋ ಅದು ನೋಡ್ಬೇಕು ಮುಂದೆ. ಕಡಕ್ ರೊಟ್ಟಿನೂ ಸೂಪರ್. ಮಿರ್ಚಿ ಇದಕ್ಕೆ ಯಾವತ್ತೋ ಕ್ಲೀನ್ ಬೋರ್ಡ್ ಆಗಿವಿ ನಾವು. ಇಲ್ಲಿ ಪಿಚ್ಚೆ ಸೂಪರು ಬ್ಯಾಟಿಂಗ್ ಆಡೋಕ್ಕೆ. ಮುಂದಿನ ಸತಿಗೆ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿ. ಅದ್ಭುತವಾದದ್ದು. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.